ಕೂಡ ಒಂದು ವಿಶೇಷವಾದಂತ ಒಂದು ದಿನ ಇವತ್ತು. ಆಪರೇಷನ್ ಸಿಂಧೂರ್ ಮೊದಲ ಒಂದು ವಾರ್ಷಿಕೋತ್ಸವದ ಒಂದು ದಿನ ಇವತ್ತು. ಆಪರೇಷನ್ ಸಿಂಧೂರ್ ನಡೆದು ಒಂದು ವರ್ಷ ಆಗಿದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಪೆಹಲ್ಗಾವಲ್ಲಿ 26 ಅಮಾಯಕ ಭಾರತೀಯರನ್ನ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದಂತ ಉಗ್ರರಿಗೆ ಭಾರತ ನೀಡಿದಂತ ಒಂದು ದಿಟ್ಟ ಪ್ರತ್ಯುತ್ತರ ಆಪರೇಷನ್ ಸಿಂಧೂರ್ ಈಗಾಗಲೇ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಇದು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗದೆ ಸನ್ಮಾನಿಸಿದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಜಿಯವರ ಭಾರತದ ಒಂದು ಬಲಿಷ್ಠ ಸಂಕಲ್ಪದ ಒಂದು ಸಂಕೇತ ಅಂತೇಳಿ ಅತ್ಯಂತ ಅಭಿಮಾನ ಪೂರ್ವಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಅಮಾಯಕ ನಾಗರಿಕರ ಒಂದು ರಕ್ತಕ್ಕೆ ಉತ್ತರವಾಗಿ ದೇಶದ ಗಡಿಯನ್ನ ದಾಟಿ ಶತ್ರುಗಳು ಅಡಗಿದ್ದ ಗುಹೆಯನ್ನ ಹೊಕ್ಕಿ ಹೊಡೆಯುವಂತ ಶಕ್ತಿ ಭಾರತಕ್ಕೂ ಕೂಡ ಇದೆ ಅಂತ ಹೇಳಿ ತೋರಿಸ್ಕೊಟ್ಟಂತ ಒಂದು ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಗೆ ಗೊತ್ತಿದೆ 2025 ಮೇ 7ಕ್ಕೆ ನಮ್ಮ ಸೇನಾಪಡೆಗಳು, ಭಾರತದ ಸೇನಾಪಡೆಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ನೆಲೆಗಳನ್ನ ಸುಮಾರು 9 ರಿಂದ 10 ನೆಲೆಗಳನ್ನ ಧ್ವಂಸ ಮಾಡಿದಂತ ದಿನನೂ ಕೂಡ ಹೌದು. ಸೊ ಈ ಸಂದರ್ಭದಲ್ಲಿ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಪಡೆ ಶಕ್ತಿ ಇರ್ಬೋದು, ಅದರ ಒಂದು ಶೌರ್ಯ ಪರಾಕ್ರಮಗಳಿರ್ಬೋದು, ಒಂದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಒಂದು ವಿಚಾರ. ಅವರ ಕರ್ತವ್ಯ ನಿಷ್ಠೆ ಮತ್ತೆ ರಾಷ್ಟ್ರದ ಒಂದು ಭದ್ರತೆ ವಿಚಾರದಲ್ಲಿ ಯಾವ ರೀತಿ ಅಂತ ಒಂದು ಬುನಾದಿಯನ್ನ ಹಾಕೊಟ್ಟಿದ್ದಾರೆ ಅನ್ನಲಿಕ್ಕೆ ನಾವೆಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸುವಂತ ಒಂದು ದಿನನೂ ಕೂಡ ಹೌದು. ಹೆಮ್ಮೆಯ ಪ್ರಧಾನಮಂತ್ರಿಗಳು ಈ ಒಂದು ಉಗ್ರಗಾಮಿ ಚಟುವಟಿಕೆಗಳನ್ನ ಝೀರೋ ಟಾಲರೆನ್ಸ್ ಅನ್ನ ಗುರಿಯಾಗಿಟ್ಕೊಂಡು ದೇಶವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಹಿಂದೆಲ್ಲ ನಮ್ಮನ್ನು ಕೆಣಕಿದ್ರೆ ಎಲ್ಲೋ ಒಂದ್ ಕಡೆಗೆ ಕಾಂಪ್ರಮೈಸ್ ನೇಚರ್ಲಿ ದೇಶವನ್ನು ನಡೆಸುವಂತ ಒಂದು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಆದ್ರೆ ಇವತ್ತು ಭಾರತವನ್ನ ಕೆಣಕಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಗಡಿಯಾಚೆಯ ಒಂದು ಶತ್ರುಗಳಿಗೆ ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೂಡ ಕೊಟ್ಟಂತ ಒಂದು ದಿನ. ಮತ್ತು ವಿಶೇಷವಾಗಿ ಅವರು ಅವತ್ತು ಉಪಯೋಗಿಸಿದಂತ ಕ್ಷಿಪಣಿಗಳಿರ್ಬೋದು, ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ಅಭಿಯಾನದ ಒಂದು ಯಶಸ್ವಿಗೆ ಒಂದು ಸಾಕ್ಷಿನೂ ಕೂಡ ಅವತ್ತು ಆಗಿದ್ದು ಗೊತ್ತಂತ ವಿಚಾರ. ಹಾಗಾಗಿ ಇವತ್ತಿನ ಒಂದು ದಿನವನ್ನ ನಮ್ಮ ದೇಶದ ಎಲ್ಲ ರಕ್ಷಣಾ ವ್ಯವಸ್ಥೆಗಿರುವಂತ ಎಲ್ಲ ಶಕ್ತಿಗಳಿಗೆ ಕೈ ಜೋಡಿಸಿದಂತ ಆ ಪರಾಕ್ರಮ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಆ ಅಭ್ಯುದಯ ಒಂದು ವಿಶೇಷವಾದಂತ ಒಂದು ನಮ್ಮ ತಾಯಿಂದಿರ ಒಂದು ಸಿಂಧೂರವನ್ನು ಮುಟ್ಟಿದ್ರೆ ಆಪರೇಷನ್ ಸಿಂಧೂರ್ ಮುಖಾಂತರ ಉತ್ತರ ಕೊಟ್ಟಂತ ದೇಶದ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ನಾರಿ ಶಕ್ತಿಗೆ ಒಂದು ವಿಶೇಷವಾದಂತ ಕೊಡುಗೆ ಕೊಟ್ಟಿರುವಂತ ನಮ್ಮ ಚಿತ್ರದುರ್ಗ ಒನಕೆ ಓಬವ್ವನ ಮುಖಾಂತರ ಅವತ್ತು ಶತ್ರುಗಳನ್ನ, ಮೊಘಲರನ್ನ ಹೊಡೆದೋಡಿಸಿದಂತ ಒಂದು ಸಂದರ್ಭ ಅದು. ಹಾಗಾಗಿ ಇನ್ನೊಂದು ಕಡೆಗೆ ನಾರಿ ಶಕ್ತಿ ಅಧಿನಿಯಮಕ್ಕೆ ನಮಗೆ ಸೋಲಾಗಿದೆ. ಮತ್ತೊಮ್ಮೆ ಯಾವ ರೀತಿ ಅವತ್ತು ಒನಕೆ ಮುಖಾಂತರ ಅವನಿಗೆ ಸದೆ ಬಿಡುವ ಮುಖಾಂತರ ಎಚ್ಚರಿಸುವಂತ ಕೆಲಸ ಮಾಡಿದ್ರು, ಮತ್ತೊಮ್ಮೆ ಮೀಸಲಾತಿಗೆ ಗೌರವಂತ ಪ್ರಧಾನಮಂತ್ರಿಗಳು ಸಂಕಲ್ಪ ಮಾಡಿದ್ದಾರೆ. ಮತ್ತೊಮ್ಮೆ ನಾನು ಮನ್ನಣೆ ಮಾಡ್ತೀನಿ, ನ್ಯಾಯ ಕೊಡ್ತೀನಿ ಅಂತೇಳಿ ಸಂಕಲ್ಪ ಮಾಡಿದ್ದಾರೆ. ಸೊ ಅದರ ಒಂದು ಸಂಕಲ್ಪನೂ ಕೂಡ ಇದ್ರ ಮುಖಾಂತರ ಆಗುತ್ತೆ ಅಂತೇಳಿ ಆ ದೃಷ್ಟಿಯಿಂದ ದುರ್ಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.